Hello everyone. Good evening all. Welcome to Sankalp Learning Solutions. So due to some inconvenient, work power energy chapter anna next classes alli explain ಮಾಡ್ತೇನೆ. ಇವತ್ತು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅನ್ನೋ ಚಾಪ್ಟರ್ ಅನ್ನ ಕಲಿತಾ ಇದ್ದೇವೆ ಆಯ್ತಾ. ಸೊ ಇದು ಕೂಡ ಫಸ್ಟ್ PU ಫಿಸಿಕ್ಸ್ ಚಾಪ್ಟರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ವರ್ಕ್ ಪವರ್ ಎನರ್ಜಿ ನೆಕ್ಸ್ಟ್ ಚಾಪ್ಟರ್ ಇದು. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ವರ್ಕ್ ಪವರ್ ಎನರ್ಜಿಯನ್ನ ಹೇಳ್ತೇನೆ. ಸೊ ಇವತ್ತು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಚಾಪ್ಟರ್ ಮೇಲೆ ಏನ್ ಮಾಡೋಣ, ಕೆಲವೊಂದು MCQs ಅನ್ನ ಸಾಲ್ವ್ ಮಾಡೋಣ ಆಯ್ತಾ. ಸೊ ಈಗ ನೀವು ಆಲ್ರೆಡಿ ಏನ್ ಮಾಡಿದೀರಾ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ಮೋಷನ್ ಬಗ್ಗೆ ಕೆಲವೊಂದು ಪಾರ್ಟಿಕಲ್ಸ್ ಮೋಷನ್ ಅನ್ನ ಕಲ್ತಿದ್ದೀರಾ ಅಲ್ವಾ. ವಾಟ್ ಆರ್ ದೋಸ್ ಟೈಪ್ಸ್ ಆಫ್ ಮೋಷನ್ಸ್, ಯಾವ್ಯಾವ ತರ ಕಲ್ತಿದ್ದೀರಾ? ಮೇನ್ಲಿ 3 types ಆಫ್ ಮೋಷನ್ ಅನ್ನ ಕಲ್ತಿರ್ತೀರಾ ಅಲ್ವಾ. ಒನ್ ಈಸ್ ಲೀನಿಯರ್ ಮೋಷನ್, ರೈಟ್? ಲೀನಿಯರ್ ಮೋಷನ್ ಅಲ್ವಾ. ಸೆಕೆಂಡ್ ಒನ್ ಈಸ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳ್ತೇವೆ, ಸರ್ಕ್ಯುಲರ್ ಮೋಷನ್. ಅಂಡ್ ಥರ್ಡ್ ಒನ್ ಈಸ್ ರೊಟೇಷನಲ್ ಮೋಷನ್ ಅಲ್ವಾ, ರೊಟೇಷನಲ್ ಮೋಷನ್. ಸೊ ನೋಡಿ ಇಲ್ಲಿ, ವಾಟ್ ಈಸ್ ಲೀನಿಯರ್ ಮೋಷನ್? ಲೀನಿಯರ್ ಮೋಷನ್ ಅಂದ್ರೆ ಏನು? ಹಿಯರ್ ದ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಇನ್ ಅ ಸ್ಟ್ರೇಟ್ ಲೈನ್ ಅಂತ ಹೇಳ್ತೇವೆ ಅಲ್ವಾ. ಪಾರ್ಟಿಕಲ್ಸ್ ಹೇಗೆ ಮೂವ್ ಆಗ್ಬೇಕು? ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆದ್ರೆ, ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಇನ್ ಸ್ಟ್ರೇಟ್ ಲೈನ್, ದಟ್ ಟೈಪ್ ಆಫ್ ಮೋಷನ್ ಈಸ್ ಕಾಲ್ಡ್ ಲೀನಿಯರ್ ಮೋಷನ್. ಸೊ ಪಾರ್ಟಿಕಲ್ಸ್ ಸ್ಟ್ರೇಟ್ ಆಗಿ ಮೂವ್ ಆಗ್ತಾ ಇದೆ ಅಂದ್ರೆ ಅದನ್ನ ಲೀನಿಯರ್ ಮೋಷನ್ ಅಂತ ಹೇಳ್ತೇವೆ. ವಾಟ್ ಅಬೌಟ್ ಸರ್ಕ್ಯುಲರ್ ಮೋಷನ್? ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು? ಹಿಯರ್ ದ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್, ರೈಟ್? ಸರ್ಕ್ಯುಲರ್ ಮೋಷನ್ ಅಂದ್ರೆ ಪಾರ್ಟಿಕಲ್ಸ್ ಏನಾಗ್ಬೇಕು? ಸರ್ಕ್ಯುಲರ್ಲಿ ಮೂವ್ ಆಗ್ಬೇಕು ಅಲ್ವಾ, ಲೈಕ್ ದಿಸ್, ಸರ್ಕ್ಯುಲರ್ಲಿ ಮೂವಿಂಗ್. ಸೊ ವಾಟ್ ಅಬೌಟ್ ರೊಟೇಷನಲ್ ಮೋಷನ್? ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಸರ್ಕ್ಯುಲರ್ ಮೋಷನ್ಗೆ ಮತ್ತೆ ರೊಟೇಷನಲ್ ಮೋಷನ್ಗೆ, ಹೌದಾ? ಇವೆರಡು ಒಂದೇ ಅಂತ ತಿಳ್ಕೊಳ್ತಾರೆ. ಇವೆರಡು ಒಂದೇನಾ? ಹಾಗಾದ್ರೆ ಒಂದೇ ಆದ್ರೆ ಯಾಕೆ ನಾವು 3 types ಆಫ್ ಮೋಷನ್ಸ್ ಅಂತ ಬರೀತಿದ್ವಿ? ವಾಟ್ ಈಸ್ ದ ರೀಸನ್? ನೋ, ಸರ್ಕ್ಯುಲರ್ ಮೋಷನ್ ಇಸ್ ಡಿಫರೆಂಟ್ ಅಂಡ್ ರೊಟೇಷನಲ್ ಮೋಷನ್ ಇಸ್ ಡಿಫರೆಂಟ್, ರೈಟ್? ದೆನ್ ವಾಟ್ ಈಸ್ ರೊಟೇಷನಲ್ ಮೋಷನ್? ಏನ್ ವ್ಯತ್ಯಾಸ ಸರ್ಕ್ಯುಲರ್ ಮೋಷನ್ಗೆ ಮತ್ತೆ ರೊಟೇಷನಲ್ ಮೋಷನ್ಗೆ? ಏನ್ ವ್ಯತ್ಯಾಸ ಇರುತ್ತೆ ನೋಡಿ ಇಲ್ಲಿ. ರೊಟೇಷನಲ್ ಮೋಷನ್ ಕೂಡ ಹೀಗೆ ರೊಟೇಟ್ ಆಗತ್ತೆ, ಬಟ್ ಹಿಯರ್ ವಿ ಕನ್ಸಿಡರ್ ಒನ್ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಹೇಳ್ತೇವೆ ಅಲ್ವಾ, ಆಕ್ಸಿಸ್ ಆಫ್ ರೊಟೇಷನ್. ಇಲ್ಲೇನ್ ಮಾಡ್ತೇವೆ ನಾವು, ಒಂದು ಆಕ್ಸಿಸ್ ಅಲ್ಲಿ ಏನಾಗತ್ತೆ, ಬಾಡಿ ರೊಟೇಟ್ ಆಗತ್ತೆ ಅನ್ನೋದನ್ನ ಹೇಳ್ತೇವೆ. ಬಟ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಏನಿರೋದಿಲ್ಲ, ಆಕ್ಸಿಸ್ ಆಫ್ ರೊಟೇಷನ್ ಅನ್ನೋದನ್ನ ನಾವು we never consider that. So this is the difference between the circular motion and rotational motion. ಹಾಗಾದ್ರೆ ಸರ್ಕ್ಯುಲರ್ ಮೋಷನ್ ಗೆ ಮತ್ತೆ ರೊಟೇಷನಲ್ ಮೋಷನ್ ಗೆ ಡಿಫರೆನ್ಸ್ ಏನು? both are takes place in circular path, but in circular motion it does not moving in a particular axis, but in rotational motion here the object is moving in one particular ಆಕ್ಸಿಸ್ ಅಂತ ಹೇಳ್ತೇವೆ. ಸೊ ಒಂದು ರೆಫರೆನ್ಸ್ ಆಕ್ಸಿಸ್ ಥ್ರೂ ಏನಾಗತ್ತೆ, ಪಾರ್ಟಿಕಲ್ ಮೂವ್ ಆಗೋದನ್ನ ನಾವು ರೊಟೇಷನಲ್ ಮೋಷನ್ ಅಂತ ಕರಿತೇವೆ, ಹೌದಾ? ಆಕ್ಸಿಸ್ ಆಫ್ ರೊಟೇಷನ್ ಹೇಗಾದ್ರೂ ಇರ್ಬೋದು. ಸೊ ಅದನ್ನ ನಾವೀಗ ಸ್ಟಡಿ ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಾವ್ ಯು ಗಾಟ್ ದ ಪಾಯಿಂಟ್. ವಾಟ್ ಈಸ್ ರೊಟೇಷನಲ್ ಮೋಷನ್? ಹಿಯರ್ particularly the particle is moving in a one fixed axis. That type of rotation is called rotational ಮೋಷನ್. ಹಾಗಾದ್ರೆ ಸರ್ಕ್ಯುಲರ್ ಮೋಷನ್ಗೆ ರೊಟೇಷನಲ್ ಮೋಷನ್ಗೆ ಎಕ್ಸಾಂಪಲ್ ಹೇಳ್ತೀರಾ? ಸರ್ಕ್ಯುಲರ್ ಮೋಷನ್ಗೆ ಏನಂತ ಹೇಳ್ಬಹುದು? ಆಲ್ ದ ಸ್ಯಾಟಲೈಟ್ಸ್ ಆರ್ ಮೂವಿಂಗ್ ಅರೌಂಡ್ ದ ಮೂವಿಂಗ್. ಸ್ಯಾಟಲೈಟ್ ಮೂವಿಂಗ್ ಅನ್ನ ಏನ್ ಹೇಳ್ತೇವೆ? ಸರ್ಕ್ಯುಲರ್ ಮೋಷನ್ ಅಂತ ಹೇಳ್ತೇವೆ ಅಲ್ವಾ. ಅದೇನಾಗತ್ತೆ, ಒಂದು ಕಕ್ಷೆಯಲ್ಲಿ ಮೂವ್ ಆಗತ್ತೆ ಅಲ್ವಾ. ಅಥವಾ ದಟ್ ಉಳಿದ ಗ್ರಹಗಳು ಸುತ್ತೋದು, ಭೂಮಿ ಸುತ್ತೋದು, ಹೌದಾ? ರೊಟೇಷನಲ್ ಮೋಷನ್ ಅಂದ್ರೆ ಏನು? ಭೂಮಿ ತನ್ನ ಅಕ್ಷದ ಸುತ್ತುತ್ತೆ ಅನ್ನೋದನ್ನ ಕಲ್ತಿದ್ದೇವೆ ಅಲ್ವಾ. ಅರ್ತ್ rotate about its own axis ಅಂತ ಹೇಳ್ತೇವೆ. ಸೊ ದಟ್ ಈಸ್ ದಿ ಎಕ್ಸಾಂಪಲ್ ಫಾರ್ ರೊಟೇಷನಲ್ ಮೋಷನ್. ಈಗ ನೀವು ದೇವಸ್ಥಾನಕ್ಕೆ ಹೋದ್ರೆ ಏನ್ ಮಾಡ್ತೀರಾ? ಕೈ ಮುಗಿದು ಒಂದ್ ರೌಂಡ್ ನಿತ್ತಲ್ಲೇ ಸುತ್ತುತ್ತೀರಾ ಅಲ್ವಾ.
ನೀವು ಸೆಂಟರ್ ಅಲ್ಲಿ ಇದ್ದೀರಾ, ನಿಮ್ ಸುತ್ತ ನೀವೇನ್ ಮಾಡ್ತೀರಾ, ಒಂದು ರೌಂಡ್ ಅನ್ನ ಹಾಕ್ತೀರಾ, ಅದನ್ನ ಏನಂತ ಹೇಳ್ತೇವೆ, ದಟ್ ಈಸ್ ಕಾಲ್ಡ್ ರೊಟೇಷನಲ್ ಮೋಷನ್. ಅಲ್ಲಿ ನೀವೇ ಒಂದು ಆಕ್ಸಿಸ್ ಅಂತ ಹೇಳ್ತೇವೆ, ಹೌದಾ, ನೀವೇ ಒಂದು ಸೆಂಟರ್ ಆಫ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೇವೆ, ಅದರ ಸುತ್ತ ಏನ್ ಮಾಡ್ತೀರಾ, ನೀವು ರೊಟೇಟ್ ಆಗ್ತೀರಾ. ಸೊ ದಟ್ ಈಸ್ ಕಾಲ್ಡ್ ರೊಟೇಷನಲ್ ಮೋಷನ್. ದೆನ್ ವಾಟ್ ಈಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್? ವಿ ನೋ ದಟ್ ಒಂದು ಆಬ್ಜೆಕ್ಟ್ ಆಗ್ಬೇಕು ಅಂದ್ರೆ ಅಲ್ಲಿ ಸುಮಾರು ಪಾರ್ಟಿಕಲ್ಸ್ ಇರ್ಬೇಕು ಅಲ್ವಾ. ದಟ್ ಆಬ್ಜೆಕ್ಟ್ ಈಸ್ ಮೇಡ್ ಅಪ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್. ನಂಬರ್ ಆಫ್ ಪಾರ್ಟಿಕಲ್ಸ್ ಇಂದ ಆಬ್ಜೆಕ್ಟ್ ಅನ್ನ ಮಾಡ್ತೇವೆ. ಸೊ ಹಾಗೆ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಹಿಯರ್ ದ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಸೋ ಮೆನಿ ಪಾರ್ಟಿಕಲ್ಸ್ ಅಂತ ಹೇಳ್ತೇವೆ. ದಟ್ ಈಸ್ ಕಾಲ್ಡ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಪಾರ್ಟಿಕಲ್ ಅಲ್ಲ, ಪಾರ್ಟಿಕಲ್ಸ್ ಅಂತ ಯೂಸ್ ಮಾಡಿದ್ದೇವೆ ಅಲ್ವಾ. ಅಂದ್ರೆ ಈ ಸಿಸ್ಟಮ್ ಅಲ್ಲಿ ನಂಬರ್ ಆಫ್ ಪಾರ್ಟಿಕಲ್ ಇದೆ ಅಂತ ಅರ್ಥ. Then very important thing is, in rotational motion we are going to study about rigid bodies. So ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ, ರಿಜಿಡ್ ಬಾಡಿ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ. ವಾಟ್ ಈಸ್ ರಿಜಿಡ್ ಬಾಡಿ? ಈ ರೊಟೇಷನಲ್ ಮೋಷನ್ ಅನ್ನೋದನ್ನ ನಾವು ಕಡೆ ತನಕನು ರಿಜಿಡ್ ಬಾಡಿ ಕಾನ್ಸೆಪ್ಟ್ ಅಲ್ಲೇ ಹೇಳ್ತಾ ಹೋಗ್ತೇವೆ. ರಿಜಿಡ್ ಬಾಡಿಯಲ್ಲೇ ರೊಟೇಷನಲ್ ಮೋಷನ್ ಒಕ್ಕರ್ ಆಗತ್ತೆ ಅಂತ. ವಾಟ್ ಈಸ್ ದಿಸ್ ರಿಜಿಡ್ ಬಾಡಿ? ಹಾಗಾದ್ರೆ ರಿಜಿಡ್ ಬಾಡಿ ಅಂದ್ರೆ ಏನು? So rigid body is nothing but it is made up of number of particles, but all the particles are locked here. So it does not change its shape anta heltave. Rigid body andre it is fixed in shape. So rigid body andre eno, it is ಫಿಕ್ಸ್ಡ್ ಇನ್ ಶೇಪ್ ಅಂತ ಹೇಳ್ತೇವೆ. ಅದು ಒಂದು ಪರ್ಟಿಕ್ಯುಲರ್ ಶೇಪ್ ಅಲ್ಲೇ ಇರ್ಬೇಕು. ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಸ್ಟೋನ್, ಒಂದು ಕಲ್ಲನ್ನ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಆಯ್ತಾ. ಆ ಕಲ್ಲನ್ನ ನಾವೇನ್ ಮಾಡ್ತೇವೆ, ರೊಟೇಟ್ ಮಾಡ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಯ್ತಾ. ಅಥವಾ ಒಂದು ನೋಟ್ ಬುಕ್, ಈ ಹ್ಯಾಬಿಟ್ ತುಂಬಾ ಜನರಿಗಿರುತ್ತೆ ಅಲ್ವಾ. ನೋಟ್ ಬುಕ್ ಅನ್ನ ಏನ್ ಮಾಡ್ತೇವೆ, ಈ ಬೆರಳ ಮೇಲೆ ಇಟ್ಟು ತಿರುಗಿಸ್ತೀರಾ, ಹೌದಾ, ರೊಟೇಟ್ ಲೈಕ್ ದಿಸ್, ಏನಾಗತ್ತೆ, ರೊಟೇಟ್ ಆಗತ್ತೆ. ಸೊ ಆ ರೊಟೇಟ್ ಆದ್ಮೇಲೆ ಆ ನೋಟ್ ಬುಕ್ಕಿನ ಶೇಪ್ ಏನಾದ್ರೂ ಚೇಂಜ್ ಆಗತ್ತಾ? ನೋ, ಇಟ್ ನೆವರ್ ಚೇಂಜಸ್ ಇಟ್ಸ್ ಶೇಪ್ ಆಫ್ಟರ್ ದ ರೊಟೇಷನ್. ಸೊ ದಟ್ ಟೈಪ್ ಆಫ್ ಬಾಡಿ ಈಸ್ ಕಾಲ್ಡ್ ರಿಜಿಡ್ ಬಾಡಿ. ಆ ತರ ಬಾಡಿಯನ್ನ ಏನಂತ ಕರಿತೇವೆ, ರಿಜಿಡ್ ಬಾಡಿ ಅಂತ ಕರಿತೇವೆ. ಇಲ್ಲಿ ಏನಾಗತ್ತೆ, ಅದ್ರ ಒಳಗಡೆ ಏನ್ ಪಾರ್ಟಿಕಲ್ಸ್ ಇರುತ್ತೋ ಅವೆಲ್ಲ ಮೂವ್ ಆದ್ರೂ ಕೂಡ ಶೇಪ್ ಚೇಂಜ್ ಆಗೋದಿಲ್ಲ. ಅಂದ್ರೆ ರಿಜಿಡ್ ಬಾಡಿ ಪರ್ಟಿಕ್ಯುಲರ್ ಆಗಿ ಒಂದೇ ಶೇಪ್ ಅಲ್ಲಿ ಇರ್ಬೇಕು ಅಂತ ಹೇಳೋದಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಪೆನ್ ಇದೆ, ಪೆನ್ನಿಗೆ ಬೇರೆ ಶೇಪ್ ಇರುತ್ತೆ, ಬುಕ್ ಬೇರೆ ಶೇಪ್ ಅಲ್ಲಿ ಇರುತ್ತೆ, ಹೌದಾ, ನೋಟ್ ಬುಕ್. ಆಮೇಲೆ ಸ್ಟೋನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅವುಗಳಿಗೆ ಬೇರೆ ಶೇಪ್ ಇರುತ್ತೆ. ಬಟ್ ವೆನ್ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ಅಬೌಟ್ ಒನ್ ಆಕ್ಸಿಸ್, ಇಟ್ ಡಸ್ ನಾಟ್ ಚೇಂಜಸ್ ಇಟ್ಸ್ ಶೇಪ್, ಹೌದಾ. ಈಗ ನೋಟ್ ಬುಕ್ ಅನ್ನ ರೊಟೇಟ್ ಮಾಡ್ತೀರಾ, ಆಮೇಲೆ ಕಲ್ಲನ್ನ ರೊಟೇಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಬೇರೆ ಬೇಡ, ನೀವೇ, ಹೌದಾ, ಪರ್ಸನ್, ನೀವೇನ್ ಮಾಡ್ತೀರಾ, ನಿಮ್ಮ ಸುತ್ತ ಒಂದು ರೌಂಡ್ ಹಾಕೊಳ್ಳಿ, ಆಯ್ತಾ. ಆಗ ನೆಕ್ಸ್ಟ್ ಅಲ್ಲಿ ಎಲ್ಲಿದ್ದೀರೋ ಅಲ್ಲಿ ಬಂದು ಸ್ಟಾಪ್ ಆಗ್ತೇವೆ, ಹೌದಾ. ಆಗ ಏನಾಗುತ್ತೆ, ಅಲ್ಲಿ ನೀವು ಸುತ್ತಿರ್ಗಿದ ಕೂಡಲೇ ನಿಮ್ ಏನಾಯ್ತು, ಅಲ್ಲಿ ನೀವು ಸುತ್ತಿರ್ಗಿ ವಾಪಸ್ ಬಂದ್ರೆ ನಿಮ್ ಬಾಡಿ ಶೇಪ್ ಏನಾದ್ರೂ ಚೇಂಜ್ ಆಗತ್ತಾ? ಚೇಂಜ್ ಆಗ್ತಾ ಇದೆಯಾ ಬಾಡಿ ಶೇಪು? ಇಲ್ಲ, ಹೌದಾ. ಹಾಗಾದ್ರೆ ಅರ್ಥ ಏನು, ನೀವು ಆಕ್ಸಿಸ್ ಫುಲ್ ರೌಂಡ್ ಆದ್ರೂ ಕೂಡ ನಿಮ್ಮ ಬಾಡಿ ಶೇಪ್ ಅಲ್ಲಿ ಏನಾಗೋದಿಲ್ಲ, ಚೇಂಜಸ್ ಆಗೋದಿಲ್ಲ. ದಟ್ ಈಸ್ ಕಾಲ್ಡ್ ರಿಜಿಡ್ ಬಾಡಿ. ಅದನ್ನ ಏನಂತ ಕರಿತೇವೆ, ರಿಜಿಡ್ ಬಾಡಿ ಅಂತ ಕರಿತೇವೆ. ಹಿಯರ್ ದ ಬಾಡಿ ರೊಟೇಟ್ಸ್ ಒನ್ ಪರ್ಟಿಕ್ಯುಲರ್ ಆಕ್ಸಿಸ್ ಬಟ್ ಇಟ್ ಡಸ್ ನಾಟ್ ಚೇಂಜಸ್ ಇಟ್ಸ್ ಶೇಪ್ ಅಂತ ಹೇಳ್ತೇವೆ. ದಟ್ ಈಸ್ ಕಾಲ್ಡ್ ರಿಜಿಡ್ ಬಾಡಿ. ಹಾಗಾದ್ರೆ ರಿಜಿಡ್ ಬಾಡಿ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ಅಲ್ವಾ. ದೆನ್ ವಾಟ್ ಈಸ್ ಸೆಂಟರ್ ಆಫ್ ಮಾಸ್? ಸೆಂಟರ್ ಆಫ್ ಮಾಸ್ ಅಂದ್ರೆ ಏನು? ಮಾಸ್ ಅಂದ್ರೆ ಗೊತ್ತಿದೆ ಅಲ್ವಾ, ಎವ್ರಿ ಆಬ್ಜೆಕ್ಟ್ ಹ್ಯಾವಿಂಗ್ ಸಮ್ ಮಾಸಸ್, ದಟ್ ಈಸ್ ಕಾಲ್ಡ್ ಎಮ್. ಎಲ್ಲ ಆಬ್ಜೆಕ್ಟಿಗೂ ಮಾಸಸ್ ಇರುತ್ತೆ, ಅದನ್ನ ನಾವು ಎಮ್ ಅಂತ ಹೇಳ್ತೇವೆ, ಹೌದಾ. ಎಮ್ ನಂಬರ್ ಆಫ್ ಮಾಸಸ್ ಅಂತ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನೀವೇ, ನಿಮ್ ಮಾಸ್ ಎಷ್ಟು ಅಂತ ಕೇಳಲ್ಲ, ನಿಮ್ ವೇಟ್ ಎಷ್ಟು ಅಂತ ಕೇಳ್ತಾರೆ ಅಲ್ವಾ. ಅದನ್ನೇ ನಾವೇನಂತ ಕರಿತೇವೆ, ಮಾಸ್ ಅಂತ ಕರಿತೇವೆ. ಸೊ ಇಷ್ಟು ಕೆಜಿ ಇದೇನೆ, 48 kg ಇದೇನೆ, 53 kg ಇದೇನೆ ಅಂತ ಹೇಳ್ತೀರಾ ಅಲ್ವಾ. ಹಾಗೆ ಹೇಳೋದೇನದು, ದಟ್ ಈಸ್ ದಿ ಮಾಸ್ ಆಫ್ ಯುವರ್ ಬಾಡಿ, ರೈಟ್. ಓಕೆ, ದೆನ್ ಸೆಂಟರ್ ಆಫ್ ಮಾಸ್ ಅಂದ್ರೆ ಏನು? ಸಿ, ದಿ ಸೆಂಟರ್ ಆಫ್ ಮಾಸ್ ಆಫ್ ಅ ಬಾಡಿ or a system of particle is defined as the point where the entire mass of the body or system is considered to be concentrated ಅಂತ ಹೇಳ್ತೇವೆ. ಇಲ್ಲಿ ಏನಾಗತ್ತೆ ಅಂದ್ರೆ,
ಈಗ ನಾವು ಒಂದು ಪಾರ್ಟಿಕಲ್ ಅನ್ನು ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಏನಿದೆ, ಒಂದು ಪಾರ್ಟಿಕಲ್ ಇದೆ. ಇದ್ರ ಒಳಗಡೆ ಏನಿರುತ್ತೆ? ಸೊ ಇಲ್ಲಿ ಒಂದು ರಿಜಿಡ್ ಬಾಡಿ ಇದೆ, ಇದ್ರ ಒಳಗಡೆ ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ, ಹೌದಾ? ಸೊ ಇಲ್ಲಿ ಏನಾಗಿರುತ್ತೆ, ಇದ್ರ ಮಾಸು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಒಳಗಡೆ ಒಂದೇ ಕಡೆ ಇರುತ್ತೆ ಮಾಸು? ಇಲ್ಲ. ಓವರ್ ಆಲ್ ಮಾಸ್ ಅಂತ ಹೇಳುವಾಗ ಟೋಟಲ್ ಬಾಡಿ ಮಾಸ್ ಅನ್ನ ಹೇಳ್ತೇವೆ. ಸೊ ಇಟ್ ಡಿಸ್ಟ್ರಿಬ್ಯೂಟ್ಸ್ ಥ್ರೂಔಟ್ ಇನ್ಸೈಡ್ ಆಫ್ ದಿಸ್ ಬಾಡಿ, ರೈಟ್? ಸೊ ಇದ್ರ ಒಳಗಡೆ ಫುಲ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಇಲ್ಲಿ ಏನ್ ಹೇಳ್ತೇವೆ, ಸೆಂಟರ್ ಆಫ್ ಮಾಸ್ ಅಂದ್ರೆ ಇದ್ರ ಹೀಗೆ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆಯೋ ಮಾಸಸ್, ಅವು ಒಂದು ಸೆಂಟರ್ ಅಲ್ಲಿ ಫಿಕ್ಸ್ಡ್ ಪಾಯಿಂಟ್ ಗೆ ಕಾನ್ಸಂಟ್ರೇಟ್ ಆಗಿರುತ್ತೆ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಇದು ಒಂದು ಪೆನ್, ಹೌದಾ? ನಾನೇನ್ ಮಾಡ್ತೇನೆ, ಈ ಫಿಂಗರ್ ಮೇಲ್ಗಡೆ ಪೆನ್ ಅನ್ನ ನಿಲ್ಸಿದ್ದೇನೆ ಅಂತ ಇಟ್ಕೊಳ್ಳಿ. ಸೊ ಈಗ ನಾನು ಕೈ ತೆಗೆದ್ರೆ ಇದು ನಿಲ್ಲುತ್ತೆ ಇಲ್ಲಿ, ಹೌದಾ? ಸೊ ನಿಲ್ಸೋದು, ನೋಟ್ಬುಕ್ ಅನ್ನ ಈಸಿಯಾಗಿ ನಿಲ್ಸ್ಬಹುದು ಒಂದ್ ಫಿಂಗರ್ ಅಲ್ಲಿ, ಪೆನ್ ಕಷ್ಟ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನೀಗ ಫಿಂಗರ್ ಮೇಲೆ ಪೆನ್ ಅನ್ನ ನಿಲ್ಸಿದ್ದೇನೆ. ಈ ಪಾಯಿಂಟ್, ಫಿಂಗರಿನ ಮಧ್ಯ ಪಾಯಿಂಟ್ ಅಲ್ಲಿ ಪೆನ್ನು ನಿಂತಿದೆ. ಇದನ್ನೇ ನಾವು ಏನಂತ ಕರಿತೇವೆ? ಸೆಂಟರ್ ಆಫ್ ಮಾಸ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಸೆಂಟರ್ ಆಫ್ ಮಾಸ್. ಇದನ್ನ ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತೇವೆ. ಇಲ್ಲಿ ಏನಾಗತ್ತೆ, ಪರ್ಟಿಕ್ಯುಲರ್ ಆಗಿ ಬಾಡಿ ಈಸ್ ಕಾನ್ಸಂಟ್ರೇಟೆಡ್ ಇನ್ ಅ entire mass of the body is considered to be concentrated in a single point ಅಂತ ಹೇಳ್ತೇವೆ. ಸಿಂಗಲ್ ಪಾಯಿಂಟ್ ಮೇಲೆ ಎಂಟೈರ್ ಬಾಡಿ ಏನಾಗಿರುತ್ತೆ, ಕಾನ್ಸಂಟ್ರೇಟ್ ಆಗೋದನ್ನೇ ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತೇವೆ. ಸೊ ಈ ಸಿಸ್ಟಮ್ ಅಲ್ಲಿ ನಿಮ್ಗೆ ಇಲ್ಲಿ ಈಗ ಒಂದು ಡೈಗ್ರಾಮ್ ಕಾಣಿಸ್ತಾ ಇದೆ ಅಲ್ವಾ? ಸಿ ದಿಸ್ ಡೈಗ್ರಾಮ್, ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಸಿಸ್ಟಮ್. ಇದನ್ನ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನಿದೆ, ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆ, ಹೌದಾ? ಪಾರ್ಟಿಕಲ್ ಬೇರೆ ಬೇರೆ ಮಾಸಸ್ ಅನ್ನ ನಾನು ಮೆನ್ಷನ್ ಮಾಡಿದ್ದೇನೆ. ಸಿ ಹಿಯರ್, ಇಫ್ ಅ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ n particles that masses m1, m2, m3 and mn whose position vectors are, ಅದೆಲ್ಲದಕ್ಕೂ ಏನಾಗಿರ್ಬೇಕು, ಪೊಸಿಷನ್ ವೆಕ್ಟರ್ ಅಂತ ಹೇಳ್ತೇವೆ. ಪೊಸಿಷನ್ ವೆಕ್ಟರ್ ಅಂದ್ರೆ ಏನು ಅಂದ್ರೆ, ಈಗ ಸೆಂಟರ್ ಆಫ್ ಮಾಸ್ ಇಲ್ಲಿದೆ ಅಂದ್ರೆ ಈ ಡಿಸ್ಟೆನ್ಸ್ ಅಲ್ಲಿ ಬಾಡಿ ರೊಟೇಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಈ ಡಿಸ್ಟೆನ್ಸ್ ಇದೆ ಅಲ್ವಾ, ಈ ಸೆಂಟರ್ ಇಂದ ಈ ಬಾಡಿಗೆ, ಆ ಡಿಸ್ಟೆನ್ಸ್ ಅನ್ನ ನಾವು ಪೊಸಿಷನ್ ಅಂತ ತಗೊಳ್ತೇವೆ. ದಟ್ ಈಸ್ ಕಾಲ್ಡ್ R1. ಸೊ ಇಲ್ಲಿ ನಂಬರ್ ಆಫ್ ಬಾಡೀಸ್ ಇರೋದ್ರಿಂದ ಅವುಗಳ ಡಿಸ್ಟೆನ್ಸ್ R1, R2, R3 ಹೀಗೆ ಬರಿತಾ ಹೋಗ್ತವೆ. ದಿಸ್ R1, R2, R3 ರಿಪ್ರೆಸೆಂಟ್ಸ್ ದಿ ಪೊಸಿಷನ್ ವೆಕ್ಟರ್ ಆಫ್ ಡಿಫರೆಂಟ್ masses of the body ಅಂತ ಹೇಳ್ತೇವೆ. ಸೊ ಫೈನಲಿ ವಾಟ್ ಈಸ್ ದಿ equation of center of mass? It is vector R is equal to m1 vector R1 plus m2 vector R2 plus m3 vector R3 so on plus mn vector Rn divided by m1 plus m2 ಅಂತ ಹೇಳ್ತೇವೆ. ಸೊ ಇಲ್ಲಿ ನಾನು ಏನ್ ಮಾಡಿದ್ದೇನೆ, ನಂಬರ್ ಆಫ್ ಪಾರ್ಟಿಕಲ್ಸ್ ಅನ್ನ ಕನ್ಸಿಡರ್ ಮಾಡಿದ್ದೇನೆ. ಇಫ್ ಸಪೋಸ್ ಎರಡೇ ಪಾರ್ಟಿಕಲ್ ಇದೆ ಸಿಸ್ಟಮ್ ಅಲ್ಲಿ ಅಂತ ಇಟ್ಕೊಳ್ಳಿ, ದೇ ಹ್ಯಾವ್ ದ ಮಾಸ್ m1 and m2. ಸೊ ಹಾಗಿದ್ದಾಗ ಹೇಗ್ ಬರೀತೇವೆ ಸೆಂಟರ್ ಆಫ್ ಮಾಸ್ ಅನ್ನ? m1 ವೆಕ್ಟರ್ R1 ಪ್ಲಸ್ m2 ವೆಕ್ಟರ್ R2 divided by m1 plus m2 ಅಂತ ಬರೀತೇವೆ. ದಿಸ್ ಇಸ್ ದಿ ಸೆಂಟರ್ ಆಫ್ ಮಾಸ್ ಫಾರ್ಮುಲಾ ಫಾರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಕನ್ಸಿಡರಿಂಗ್ ಓನ್ಲಿ 2 particles. ಓಕೆ, ಸಿಸ್ಟಮ್ ಅಲ್ಲಿ 2 ಪಾರ್ಟಿಕಲ್ ಇದೆ ಅಂತ ಆದಾಗ ಹೀಗೆ ಬರೀತೇವೆ. n ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ರೆ ಈ ಇಕ್ವೇಶನ್ ಅನ್ನ ಬರೀತೇವೆ. ದಿಸ್ ಇಸ್ ದ ಇಕ್ವೇಶನ್. ಸೊ ದಿಸ್ ಅಬೌಟ್ ದಿ ಸೆಂಟರ್ ಆಫ್ ಮಾಸ್. ಆಯ್ತಾ? ನೆಕ್ಸ್ಟ್ ಅಲ್ಲಿ ವಿ ವಿಲ್ ಸಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. we know that about the displacement. linear displacement ಬಗ್ಗೆ ಕಲ್ತಿದ್ದೇವೆ ಅಲ್ವಾ? linear displacement ಅನ್ನ ನಾವು ಹೇಗೆ ಬರೀತೇವೆ? ಡಿಸ್ಪ್ಲೇಸ್ಮೆಂಟ್ ಅನ್ನ ಡಿ ಅಂತ ಬರೀತೀರಾ, ಹೌದಾ? ಅಥವಾ ಎಸ್ ಅಂತ ಬರೀತೇವೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅನ್ನ, ಅಲ್ವಾ? ಎಸ್ ಅಂತ ಬರೀತೇವೆ. ಸೊ ಇಲ್ಲಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ನೋಡಿ, ರೊಟೇಷನಲ್ ಮೋಷನ್ ಬಗ್ಗೆ ಹೇಳ್ತಾ ಇದ್ದೇನೆ ನಾನು ಈ ಚಾಪ್ಟರ್ ಅಲ್ಲಿ. ರೊಟೇಷನಲ್ ಮೋಷನ್ ಅಂದ್ರೆ ಆಕ್ಸಿಸ್ ಥ್ರೂ ಏನಾಗ್ಬೇಕು, ರೊಟೇಟ್ ಆಗ್ಬೇಕು. ಸೊ ಅಲ್ಲಿ ರೊಟೇಟ್ ಆಗೋ ಎಲ್ಲಾ ಆಬ್ಜೆಕ್ಟ್ ಅನ್ನು ಆಂಗ್ಯುಲರ್ ಅಂತಾನೆ ಬಳಸ್ತೇವೆ. ಅರ್ಥ ಆಯ್ತಾ? ಇಲ್ಲಿ ರೊಟೇಟ್ ಆಗೋ ಎಲ್ಲ ಆಬ್ಜೆಕ್ಟ್ ಅನ್ನ ನಾವು ಏನಂತ ಬರೀತೇವೆ? ಆಂಗ್ಯುಲರ್ ಅಂತಾನೆ ಕನ್ಸಿಡರ್ ಮಾಡ್ತೇವೆ. ಆಯ್ತಾ? ಸೊ ವಾಟ್ ಈಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್? ಇಟ್ ಈಸ್ ನಥಿಂಗ್ ಬಟ್ theta is equal to linear displacement divided by radius r ಅಂತ ಹೇಳ್ತೇವೆ. It is linear displacement divided by radius r. This is the formula to calculate the angular displacement. linear displacement ಅನ್ನ ಹೇಗೆ ಹೇಳ್ತೇವೋ ಹಾಗೆ angular displacement ಅನ್ನು ಕೂಡ ಹೇಳ್ತೇವೆ. ಡಿಫರೆನ್ಸ್ ಇಷ್ಟೇ, linear displacement is for linear motion, angular displacement is for angular motion or rotational motion of the body. Equation ನಲ್ಲಿ
ಬರೆಯುವಾಗ ಸ್ವಲ್ಪ ನೊಟೇಷನ್ ಅನ್ನ ಚೇಂಜ್ ಮಾಡಿ ಬರೀತೇವೆ. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಅಂತ ತಗೊಳ್ತೇವೆ, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ಡಿ ಅಂತ ಬರಿತಿದ್ವಿ, ಹೌದಾ? ಅಷ್ಟೇ ಡಿಫರೆನ್ಸ್. ದೆನ್ ವಾಟ್ ಇಸ್ ದಿ ಫಾರ್ಮುಲಾ ಬಗ್ಗೆ ನೋಡಿದ್ದೇವೆ. ಎಸ್ ಡಿವೈಡೆಡ್ ಬೈ ಆರ್ ಈಸ್ ಈಕ್ವಲ್ ಟು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಅಂತ ಹೇಳ್ತೇವೆ. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ವಿ ನೋ ದಟ್ ವೆಕ್ಟರ್ ಇಸ್ ನಥಿಂಗ್ ಬಟ್ ಇಟ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ರೈಟ್? ಓಕೆ, ಸಿ ದೆನ್ 2 ಪೈ ರೇಡಿಯನ್, ಇದನ್ನ ನಾವು ರೇಡಿಯನ್ ನಲ್ಲಿ ಮೆಜರ್ ಮಾಡ್ತೇವೆ. ಸೊ ಯೂನಿಟ್ ಆಫ್ ದಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ರೇಡಿಯನ್. 2 ಪೈ ರೇಡಿಯನ್ ಅಂದ್ರೆ 360 ಡಿಗ್ರಿ ಅಂತ ಹೇಳ್ತೇವೆ. ವಿ ನೋ ದಟ್ ಪೈ ಈಸ್ ನಥಿಂಗ್ ಬಟ್ ಇಟ್ ಈಸ್ 180, ರೈಟ್? 180 ಡಿಗ್ರಿ ಅಂತ ಹೇಳ್ತೇವೆ. 2 ಪೈ ಈಸ್ ನಥಿಂಗ್ ಬಟ್ ಇಟ್ ಈಸ್ 360 ಡಿಗ್ರಿ. 180 ಇಂಟು 2 ಮಾಡಿದ್ರೆ ಎಷ್ಟಾಗತ್ತಾ? 360 ಡಿಗ್ರಿ ಬಂತು, ಹೌದಾ? ಸೊ ಇದನ್ನ ನಾವು ಹೀಗೆ ಬರೀತೇವೆ. 2 pi is equal to 360 degree. If a body rotates about a fixed axis, then all the particles will have same angular displacement. So ಇಲ್ಲಿ ಏನಾಗತ್ತಾ, ಪಾರ್ಟಿಕಲ್ ರೊಟೇಟ್ ಆಗ್ತಾ ಇರೋವಾಗ ಇಲ್ಲಿ ಏನಾಗತ್ತಾ, ಸೇಮ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಏನಾಗಲ್ಲ, ಚೇಂಜ್ ಆಗಲ್ಲ ಅಂತ ಹೇಳ್ತೇವೆ. ದಟ್ ಈಸ್ ದಿ ಮೀನಿಂಗ್. ಸೊ ಹಿಯರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾನ್ಸ್ಟೆಂಟ್. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ನಮ್ಗೆ ಗೊತ್ತಿದೆ, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗತ್ತ, ಬಟ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾನ್ಸ್ಟೆಂಟ್. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಅಬೌಟ್ ದ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಇಟ್ಸ್ ಯೂನಿಟ್ ಅಂಡ್ ಇಕ್ವೇಶನ್ ಆರ್ ಇಂಪಾರ್ಟೆಂಟ್. ಲೆಟ್ us move next one. Angular velocity. What is angular velocity? We know that what is linear velocity, right? It is nothing but displacement divided by time anna velocity anta heltave. Angular velocity is nothing but angular displacement divided by time. Angular displacement divided by time anna ಏನಂತ ಕರೀತೇವೆ, angular velocity ಅಂತ ಕರೀತೇವೆ. It is denoted by the letter omega. ಇದು W ಅಲ್ಲ, it is called omega. ಇದನ್ನ ಏನಂತ ಪ್ರೊನೌನ್ಸ್ ಮಾಡಬೇಕು, ಒಮೆಗಾ ಅಂತ ಹೇಳ್ತೇವೆ, ರೈಟ್? ಇದನ್ನ ನೋಡ್ಲಿಕ್ಕೆ ಡಬ್ಲ್ಯೂ ತರನೇ ಅನ್ಸುತ್ತೆ, ಬಟ್ ಇಟ್ ಇಸ್ ನಾಟ್ ಡಬ್ಲ್ಯೂ. ಒಮೆಗಾ ಈಸ್ ಈಕ್ವಲ್ ಟು ಥೀಟಾ ಬೈ ಟಿ ಅಂತ ಹೇಳ್ತೇವೆ. ದಿಸ್ ಇಸ್ ದ ಇಕ್ವೇಶನ್ ಫಾರ್ ಆಂಗ್ಯುಲರ್ ವೆಲಾಸಿಟಿ. ಒಮೆಗಾ ಈಸ್ ಈಕ್ವಲ್ ಟು ಥೀಟಾ ಬೈ ಟಿ ಈಸ್ ದಿ ಇಕ್ವೇಶನ್ ಆಫ್ ಆಂಗ್ಯುಲರ್ ವೆಲಾಸಿಟಿ. ಆಂಗ್ಯುಲರ್ ವೆಲಾಸಿಟಿಯನ್ನ ಒಮೆಗಾ ಈಕ್ವಲ್ ಟು ಥೀಟಾ ಬೈ ಟಿ ಅಂತ ಬರೀತೇವೆ. ಥೀಟಾ ಇಸ್ ನಥಿಂಗ್ ಬಟ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಟಿ ಈಸ್ time. This is the equation of angular velocity. ಇಲ್ಲಿ ನಾವು ಏನ್ ಮಾಡ್ತೇವೆ, ಚೇಂಜ್ ಇನ್ linear velocity, linear displacement. ಥೀಟಾ ಅಂದ್ರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ಸೊ ಇಲ್ಲಿ ಒಮೆಗಾ ಥೀಟಾ ಬೈ ಟಿ ಮಾಡಿದಾಗ ಏನಾದ್ರೂ ಇಲ್ಲಿ ಥೀಟಾ ವ್ಯಾಲ್ಯೂಸ್ ಚೇಂಜ್ ಇದ್ರೆ ಏನಾಗುತ್ತೆ, here delta theta by delta t, it is nothing but change in angular displacement divided by change in time anta heltave. So it is d theta by dt. General agi omega is equal to theta by t anta baritave. Change in angular displacement divided by change in time anta bariyodadre hige baritave. Omega is equal to limit delta t tends to 0, delta theta by delta t is equal to d theta by dt ಅಂತ ಹೇಳ್ತೇವೆ. ಸೊ ಯೂನಿಟ್ ಈಸ್ ರೇಡಿಯನ್ ಪರ್ ಸೆಕೆಂಡ್. ಸೊ ಅಲ್ಲಿ ಏನ್ ಮಾಡಿದವ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಯೂನಿಟ್ ರೇಡಿಯನ್, ಆಂಗ್ಯುಲರ್ ವೆಲಾಸಿಟಿ ಯೂನಿಟ್ ರೇಡಿಯನ್ ಪರ್ ಸೆಕೆಂಡ್. ಯಾಕಂದ್ರೆ ಡಿವೈಡೆಡ್ ಬೈ ಟಿ ಅಂತ ಬರ್ದಿದ್ದೇವಲ್ವಾ. ದೆನ್ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗ್ಯುಲರ್ ವೆಲಾಸಿಟಿ? ಲೀನಿಯರ್ ವೆಲಾಸಿಟಿಗೆ ಮತ್ತೆ ಆಂಗ್ಯುಲರ್ ವೆಲಾಸಿಟಿಗೆ ಏನ್ ರಿಲೇಶನ್ಶಿಪ್? ಎರಡು ಬೇರೆ ಬೇರೆ ಅಲ್ವಾ? ಎರಡು ವೆಲಾಸಿಟೀಸ್ ಬೇರೆ ಬೇರೆ ಅಂತ ಹೇಳ್ತೇವೆ. ಲೀನಿಯರ್ ಮೋಷನ್ ಗೆ ಲೀನಿಯರ್ ವೆಲಾಸಿಟಿ ಇದ್ರೆ, ರೊಟೇಷನಲ್ ಮೋಷನ್ ಗೆ ಏನಿರುತ್ತೆ, ಆಂಗ್ಯುಲರ್ ವೆಲಾಸಿಟಿ ಇರುತ್ತೆ. ಅವೆರಡರ ರಿಲೇಶನ್ ಅನ್ನ ನಾವು ವೆಕ್ಟರ್ ವಿ ಈಸ್ ಈಕ್ವಲ್ ಟು ವೆಕ್ಟರ್ ಒಮೆಗಾ ಕ್ರಾಸ್ ವೆಕ್ಟರ್ ಆರ್ ಅಂತ ಹೇಳ್ತೇವೆ. ವೆಕ್ಟರ್ ವಿ ಈಸ್ ಈಕ್ವಲ್ ಟು ವೆಕ್ಟರ್ ಒಮೆಗಾ ಕ್ರಾಸ್ vector r. This is the equation of angular velocity, relationship between the angular velocity and linear velocity. ಇದನ್ನು ಎಕ್ಸಾಮ್ ಅಲ್ಲಿ MCQ ದಲ್ಲಿ ಕೆಲವೊಂದ್ಸಲ ಕೇಳ್ತಾರೆ. ಸೊ ಇಲ್ಲಿ ಏನಂತ ಬರೀತೀರಾ, ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗ್ಯುಲರ್ ವೆಲಾಸಿಟಿ ಅನ್ನೋ ರಿಲೇಟೆಡ್ ಕ್ವಶನ್ಸ್ ಬಂದ್ರೆ
ವೆಕ್ಟರ್ ವಿ ಈಸ್ ಈಕ್ವಲ್ ಟು ವೆಕ್ಟರ್ ಒಮೆಗಾ ಕ್ರಾಸ್ ವೆಕ್ಟರ್ ಆರ್ ಅಂತ ಬರಿಬೇಕು. ದಟ್ ಈಸ್ ದಿ ರಿಲೇಶನ್ಶಿಪ್. ಓಕೆ, ಸಿ ವಾಟ್ ಈಸ್ ಒಮೆಗಾ? ಒಮೆಗಾ is equal to 2 pi by t ಅಂತ ಹೇಳ್ತೇವೆ. It is nothing but 2 pi n, where t is equal to time period and n is frequency. This is about the angular velocity. Next, go through angular acceleration. What is angular acceleration? Angular acceleration ಅಂದ್ರೆ ಏನು? It is nothing but rate of change of angular velocity. Rate of change of angular velocity ಅನ್ನ ಏನಂತ ಕರೀತೇವೆ? That is called angular acceleration. It is alpha is equal to omega by t ಅಂತ ಹೇಳ್ತೇವೆ. Angular acceleration is represented with the notation alpha. Alpha ಅಂತ ಹೇಳ್ತೇವೆ. So this is alpha is equal to omega by t. The rate of change of angular velocity is defined as angular acceleration. Alpha is equal to omega by t is the equation of angular acceleration. Then what is the unit? Unit is radian per second. Angular acceleration unit anna radian per second anta heltave. This is the unit of angular acceleration. So alpha is equal to omega by t is the angular acceleration formula, and radian per second is the equation of angular acceleration. Relationship between the angular acceleration and linear acceleration. Linear acceleration ಗೆ ಮತ್ತೆ angular acceleration ಗೆ ಇರೋ ರಿಲೇಶನ್ ಅನ್ನ ನಾವು ವೆಕ್ಟರ್ a is equal to ವೆಕ್ಟರ್ ಆಲ್ಫಾ ಕ್ರಾಸ್ ವೆಕ್ಟರ್ r ಅಂತ ಹೇಳ್ತೇವೆ. It is vector a is equal to vector alpha cross vector r. This is the relationship between the angular acceleration and linear acceleration anta heltave. This is about the angular acceleration. Next we will see some equation of linear motion and rotational motion. ಈಗ ಏನ್ ಮಾಡೋಣ, ಲೀನಿಯರ್ ಮೋಷನ್ ಮತ್ತೆ ರೋಟೇಷನಲ್ ಮೋಷನ್ ಗೆ ಏನು ರಿಲೇಶನ್ಶಿಪ್ ಇದೆ ಅಥವಾ ಇಕ್ವೇಶನ್ ಅನ್ನ ಲೀನಿಯರ್ ಮೋಷನ್ ನಲ್ಲಿ ಹೇಗ್ ಬರೀತೇವೆ, ರೋಟೇಷನಲ್ ಮೋಷನ್ ನಲ್ಲಿ ಹೇಗ್ ಬರೀತೇವೆ ಅನ್ನೋದನ್ನ ನೋಡೋಣ. ಸಿ ಹಿಯರ್, ಇಫ್ ಲೀನಿಯರ್ ಎಕ್ಸಲರೇಷನ್ ಇಸ್ 0 means u is equal to constant and s is equal to ut ಅಂತ ಹೇಳ್ತೇವೆ. ಹೌದಾ, ನಮಗ್ ಗೊತ್ತಿದೆ s is equal to u into t, ಇದನ್ನ ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ. ದೆನ್ ಇಲ್ಲಿ ಕೆಲವೊಂದು ಇಕ್ವೇಶನ್ ಅನ್ನ ಲೀನಿಯರ್ ಮೋಷನ್ ನಲ್ಲೂ ಕೊಟ್ಟಿದ್ದಾರೆ, rotational motion ನಲ್ಲೂ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಇಸ್ about s is equal to what in linear motion. Linear motion ನಲ್ಲಿ s ಅಂದ್ರೆ displacement ಅಲ್ವಾ. Displacement is equal to u plus v by 2 into t ಅಂತ ಹೇಳ್ತೇವೆ. This is the equation of linear equation of displacement. Then what about the angular displacement equation? rotational motion ನಲ್ಲಿ angular displacement ಅನ್ನ theta ಅಂತ ಬರೀತೇವೆ ಅಲ್ವಾ. theta is equal to omega 1 plus omega 2 into t divided by 2 ಅಂತ ಹೇಳ್ತೇವೆ. Then about acceleration. What is acceleration? A is equal to v minus u by t ಅಂತ ಹೇಳ್ತೇವೆ. A is equal to v minus u by t. v minus u by t.